ಸುಮಾರು 105 ವರ್ಷದ ಶಾಲೆ. 1920ರಲ್ಲಿ ಶಾಲೆ ಪ್ರಾರಂಭವಾಯಿತು. ಇವತ್ತಿಗೆ 105 ವರ್ಷ ಆಗಿದೆ. ಶಾಲೆ ಪೂರ್ತಿ ಒಂದು ಹಳೆ ಬಿಲ್ಡಿಂಗ್ ಇದ್ದಂಗೆ ಐತಿ. ಇದರಲ್ಲಿ ಹೊಸ ರೂಪ ಏನೂ ಇಲ್ಲ, ಪೂರ್ತಿ ಹಳೆ ಶಾಲೆ ಇದ್ದಂಗೆ ಐತಿ. ಈ ಶಾಲೆ ಈಗಾಗಲೇ ಸೂರಕತ್ತ ಒಂದು 3-4 ವರ್ಷ. ನಾ 2022ಕ್ಕೆ ಇಲ್ಲಿ ಬಂದೀನಿ. ಆವಾಗಲಿಂದ ಇದ್ರ ಬಗ್ಗೆ ನಾನು ಪ್ರತಿ ವರ್ಷ ವರದಿ ಕೊಡ್ತಾನೆ ಇದ್ದೀನಿ ಸಾಹೇಬರಿಗೆ. ಅವರು ಸಹಿತ ಮೇಲೆಯಾಗಿ ವರದಿ ಕೊಡ್ತಾ ಇದ್ದಾರೆ. ಕಳೆದ ವರ್ಷ ಭಾಳಷ್ಟು ಇಲ್ಲಿ ಪೂರ ಕ್ಲಾಸ್ ಶುರು ಹೊತ್ತಿನಾಗ ಮಗ್ಗಲ ಶಾಲೆಗೆ ಶಿಫ್ಟ್ ಮಾಡೋ ಅಂತ ಹೇಳಿದ್ರು. ಹೀಗಾಗಿ ನಮ್ಮ ಎಲ್ಲ ತರಗತಿಗಳನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 5 ಶಾಲೆಗೆ ನಾವು ವರ್ಗಾವಣೆ ಮಾಡಿ ಅಲ್ಲೇ ನಡೆಸ್ತಾ ಇದ್ದೀವಿ. ಬಿಸಿ ಊಟ ಸತಿಗೆ ಇವಾಗ ಅಲ್ಲೇ ನಡೆಸ್ತಾ ಇದ್ದೇವೆ. ಮೊದಲಿಗೆ ಸುಮಾರು 1,000 ವಿದ್ಯಾರ್ಥಿಗಳು ಇದ್ರಂತ ನಾವು ಬರೋಕ್ಕಿಂತ ಮುಂಚೆ ಹೇಳ್ತಿದ್ರು. ಆವಾಗ ಈಗ ಪ್ರಸ್ತುತ ವಿದ್ಯಾರ್ಥಿಗಳ ಸಂಖ್ಯೆ 25 ಇದೆ. 1ರಿಂದ 7ನೇ ಕಾರಣ ಅಂದರೆ ಸ್ಕೂಲ್ ಬಿಲ್ಡಿಂಗ್ ಸರ್. ಶಾಲೆ ಬಿಲ್ಡಿಂಗ್ ಸುಸ್ಥಿತಿಯಲ್ಲಿ ಇಲ್ಲ, ಅವ್ನು ಸೋರ್ತೈತಿ ಕಂಪ್ಲೀಟ್. ಮಳೆ ಬಂದ್ರೆ ಎಷ್ಟೋ ಸತಿ ವಿದ್ಯಾರ್ಥಿಗಳು ಹೊರಗೆ ಬಿಟ್ಟಿವಿ ನಾವು ಮಳೆ ಬಂದಾಗ. ಪಾಲಕರು ಭಯ ಪಡ್ತಾರೆ ಶಾಲೆಗೆ. ಲಾಸ್ಟ್ ಟೈಮ್ 1-2-3 ಅಡ್ಮಿಷನ್ ಮಾಡ್ಸೋಕೆ ಮುಂದಾಗ ಸರ್ ಇದು ಹಳೆ ಬಿಲ್ಡಿಂಗ್ ಐತಿ, ನಮ್ಮ ಹೆಂಗೆ ಅಡ್ಮಿಷನ್ ಮಾಡ್ಸೋದಂತ ವಾಪಸ್ ಹೋದ್ರು. ಇದ್ದವರು ಒಂದು 7-8 ಹುಡುಗರು ಟಿ ಸಿ ಕಿತ್ಕೊಂಡು ಸರ್ ಅದು ನಾವು ವರದಿ ಸಲ್ಲಿಸಿದಾಗ ತಗಡು ಹಾಕೋಕ್ಕಿವಿ ಅಂದ್ರೆ ಅವರು ನಿರ್ಮಿತಿದ್ರೆ ತಗಡು ಹಾಕೋಗ್ಯಾರ ಸರ್. ಅಷ್ಟು ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇವತ್ತೇನು ಬೆಟಗೇರಿ ಭಾಗದಲ್ಲಿ ಹೃದಯ ಭಾಗದಲ್ಲಿರುವಂಥ ಒಂದು ಪ್ರಸಿದ್ಧವಾದಂಥ ಐತಿಹಾಸಿಕ ಇರುವಂಥ ರಾಜೀವಪ್ಪನ ಶಾಲೆ 105 ವರ್ಷಗಳಿಂದ ಒಂದು ಶಾಲೆ ನಡೀತಾ ಬರ್ತಾಯಿತ್ತು. ಈಗ ಸದ್ಯ ಏನಾಗಿದೆ ಶಾಲೆ ಪರಿಸ್ಥಿತಿ ಅಂದ್ರೆ ಬೀಳು ಪರಿಸ್ಥಿತಿ ಆಗಿದೆ. ಸಾಕಷ್ಟು ದುರವಸ್ಥೆ ಆಗಿದೆ, ದುಸ್ಥಿತಿಗೆ ಶಾಲೆ ಬಂದುಬಿಟ್ಟಿದೆ. ಆದರೆ ಯಾವುದೇ ಅಧಿಕಾರಿಗಳು ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಶಾಲೆಯೊಳಗೆ ಮಕ್ಕಳ ಸಂಖ್ಯೆ ನೋಡಿದ್ರೆ ಪೂರಾ ಕಡಿಮೆ ಆಗಿದೆ. ಒಂದು ಟೈಮ್ನಲ್ಲಿ ತುಂಬಿ ತುಳುಕ್ತಿರುವಂಥ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇವತ್ತು ಯಾಕೆ ಪಾಲಕರು ಈ ಶಾಲೆಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅಂದ್ರೆ ಶಾಲೆ ಯಾವಾಗ ಬೀಳ್ತೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಂದು ದೊಡ್ಡ ಮಳೆ ಬಂದರೆ ಪೂರಾ ಶಾಲೆ ಬಿದ್ದು ಹೋಗೋ ಪರಿಸ್ಥಿತಿ ಐತಿ. ಅದಕ್ಕೆ ಭಯಭೀತರಾಗಿ ಶಿಕ್ಷಕರು ಕೂಡ ಹಾಗೂ ಪಾಲಕರು ಕೂಡ ಈ ಮಕ್ಕಳನ್ನ ಒಂದು ಜೋಪಾನ ರೀತಿಯಲ್ಲಿ ಪಾಲನೆ ಮಾಡ್ಬೇಕು ಅನ್ನೋ ರೀತಿ ಪರಿಸ್ಥಿತಿ ಆಗಿದೆ. ಆದ ಕಾರಣ ನಾನು ಒಂದು ಈ ಶಾಲೆಯ ವಿದ್ಯಾರ್ಥಿಯಾಗಿ ಕೇಳ್ಕೊತೀನಿ ಸರ್ಕಾರಕ್ಕೆ, ದಯವಿಟ್ಟು ಎಲ್ಲೋ ಏನೇನೋ ಖರ್ಚು ಮಾಡ್ತೀರಿ, ಒಂದು ಯಾವುದೋ ತಮ್ಮದು ಕಚೇರಿ ಕೆಲಸಕ್ಕೆ ವಾಸ್ತು ಸರಿಯಿಲ್ಲ ಅಂತೇಳಿ ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಿ. ಇಲ್ಲಿ ವಿದ್ಯಾರ್ಥಿಗಳ ಜೀವನ ಬೆಳೆಸುವಂಥ ಆಶಾಕಿರಣ ಆಗಿರುವಂಥ ಈ ರಾಜೀವಪ್ಪನ ಶಾಲೆನ ಬೇಗನೆ ಜೀರ್ಣೋದ್ಧಾರ ಮಾಡಿ ಇದಕ್ಕೊಂದು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀನಿ. ಈ ಶಾಲೆ ವಿದ್ಯಾರ್ಥಿಯಾಗಿದ್ದರಿಂದ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ಅಕಸ್ಮಾತ್ ದಯವಿಟ್ಟು ಈ ಕಡೆ ಲಕ್ಷ್ಯ ವಹಿಸಿ ಈ ಕ್ಲಾಸ್ರೂಮ್ 3 ಕ್ಲಾಸ್ರೂಮ್ ಒಟ್ಟಾಗಿ 1ನೇ 2ನೇ 5ನೇ 7ನೇ ಮಟ್ಟ ಇರ್ತದೆ. ಆನಂತರ 2 ಕಡೆಗೆ ಇದು ಇತ್ತು ನಾವು ಕರೆಯೋ ಟೈಮ್ ಒಳಗೆ ಕ್ಲಾಸ್ ನೋಡ್ಬೇಕಾರೆ 50ರಿಂದ 60 ಹುಡುಗರು ಇರ್ತಾ ಇದ್ರು.
ಒಂದನೇತ್ತಕ್ಕೆ ಇರ್ತಾಯಿದ್ರು, ಎರಡನೇತ್ತಕ್ಕೆ ಇರ್ತಿದ್ರು. ಟೋಟಲಿ ಎಷ್ಟು 7ನೇತ್ತು ಅಂತಂದ್ರೆ ಒಂದು 100 ಮಂದಿ ಇರ್ತಾಯಿತ್ತು. ನಾವು ಕಲ್ತಂಥ ಶಾಲೆ ಇದು. ಪ್ರೈವೇಟ್ ಸ್ಕೂಲಿಗೆ ಭಾಳ ಗೌರವ ಕೊಡ್ತಾಯಿದ್ರು. ಒಂದು ಬೋರ್ಡರ್ ಹಾಕಿದ್ರೆ ಹಲೋ ಪೂರ್ತಿ ಬರ
ಬೆಟಗೇರಿ ಬನ್ನಿ. ಹಾಂ ಆಗೈತೆ ರೀ. ಬರ್ತೀನಿ. ಆಯ್ತು, ಫೋನ್ ಮಾಡ್ತೀನಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.